ಒಂದು ನಿರೀಕ್ಷೆಯ ನೋಟ, ಪುಟ್ಟದೊಂದು ಮುಗುಳ್ನಗು. ಹದಿಹರೆಯದಲ್ಲಿ ಎರಡು ಹೃದಯಗಳ ಮಧ್ಯೆ ಸಂಚಲನ ಉಂಟು ಮಾಡೋದಕ್ಕೆ ಇಷ್ಟು ಸಾಕು. ಅದರಲ್ಲೂ ಹುಡುಗರಿಗೆ ತಾನು ಇಷ್ಟಪಡೋ ಹುಡುಗಿ ತನ್ನನ್ನು ನೋಡಿ ನಕ್ರು ಅದನ್ನೇ ಪ್ರೀತಿ ಅನ್ಕೋತಾರೆ. ಅವಳು ತನ್ನನ್ನು ಇಷ್ಟಪಡ್ತಿದ್ದಾಳೆ ಅನ್ಕೋತಾರೆ. ಅಲ್ಲಿಂದ ಕನಸುಗಳು ಗರಿಗೆದರೋಕೆ ಶುರುವಾಗುತ್ತೆ. ಹೀಗೆ ಶುರುವಾಗೋ ಪ್ರೀತಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಅದರ ಪರಿಣಾಮ ಏನೇನಾಗುತ್ತೆ ಅಂತ ಯೋಚನೆ ಮಾಡೋ ಶಕ್ತಿ ಆ ಹದಿಹರೆಯದಲ್ಲಿ ಎಲ್ಲಿರುತ್ತೆ? ಪ್ರೀತಿ ಅಥವಾ ಪ್ರೀತಿ ಅನ್ನೋ ಭ್ರಮೆಯ ಪರಿಣಾಮನೇ ಇವತ್ತಿನ ಕ್ರೈಮ್ ಫೈಲ್. ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿ ನಡೆದಿರೋ ಒಂದು ವಿಚಿತ್ರ ಪ್ರೇಮ ಕಥೆನ ನಿಮ್ಮ ಮುಂದೆ ತಂದಿದ್ದೀವಿ. ವೈಟ್ ಫೀಲ್ಡ್, ಬೆಂಗಳೂರು. ಎಲ್ಲೋ ಮಗ, ನಿನ್ ಡವ್ ಇನ್ನು ಬಂದೇ ಇಲ್ಲ. ಬರ್ತಾಳೆ, ಇರೋ ಟೈಮ್ ಆಯ್ತಲ್ಲ. ನನ್ ಮಗ ಹೆಂಗ್ ರೆಡಿ ಆಗ್ತಾವ್ ನೋಡು. ಪೌಡ್ರ್ ತಂದ್ಕೊಡ್ಲೇನೋ, ಹಚ್ಕೊಂತೇನೋ? ಹೋಗೋ, ಹಿಂಗೆ ಸೂಪರ್. ಲೋ ಮಗ, ಆ ಹುಡ್ಗಿ ನೀನ್ ನಿಜವಾಗ್ಲೂ ಲವ್ ಮಾಡ್ತಾವಳೇನೋ? ಮತ್ತಿನ್ನೇನು, ಸ್ಕೂಲ್ಗೆ ಹೋಗ್ತಾ ಬರ್ತಾ ಸ್ಮೈಲ್ ಕೊಡಲ್ವಾ? ಮತ್ತ ಅದ್ ಲವ್ ಅಲ್ದೆ ಇನ್ನೇನು? ಕೊಡ 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 ಬಂದ್ಲ ಕಣ ಅವಳು. ಅಲ್ಲಿ ನೋಡ ಮಗ, ಜಿಂಕೆ ಮರಿ ಬರ್ತೈತೆ. ಮತ್ತೆ ಆಗೋಳವಳು, ಡೀಸೆಂಟ್ ಆಗಿರೋ ಕಲ್ತ್ಕೊ. ಸರಿ ಬಿಡು ಮಗ, ನಂಗೂ ಡವ್ ಸಿಗ್ತಾರಲ್ಲ, ಅವಾಗ ನಾನ್ ನೋಡ್ಕೊಂತೀನಿ. ಏನ್ ಮಗ ಹಂಗ್ ಸ್ಮೈಲ್ ಕೊಡ್ಕೊಂಡದ್ಲ? ಇದ್ದಂಗಳು. ಹ್ಞೂ ಮಗ, ಮಿಸ್ಸೇ ಇಲ್ಲ. ಹಂಗಂತೀಯಾ? ಹ್ಞೂ. ಹೌದು, ಅಕ್ಕಿ ನೋಡ್ಕೊಂತ ಇರೋ. ಮಗ, ಈ ಮಂಜ ಪಾಗಲ್ ಆಗ್ಬಿಟ್ಟವನು. ಹ್ಞೂ ಅಷ್ಟೇ ಕಣ. ಅವನು ಪತ್ತೆನೇ ಇಲ್ಲ. ಬಂದೇ ಬರ್ತಾನೆ ಬಿಡು, ಸ್ಕೂಲಿಂದ ಬರೋ ಟೈಮ್ ಆಯ್ತಲ್ಲ. ಹುಡುಗಿ ಎಲ್ಲೋಗ್ತಾನೆ? ಎಲ್ಲೂ ಹೋಗಲ್ಲ, ಬಂದೇ ಬರ್ತಾನೆ ಬಿಡು. ಆ ಹುಡುಗಿ ಯಾರು ಅಂತ ಗೊತ್ತಾ ಅವನ್ಗೆ? ಇಲ್ಲ ಮಗ, ಬರೀ ನೋಡೋದು, ನಗದು, ಫಾಲೋ ಮಾಡೋದು ಇಷ್ಟೆಲ್ಲ ಇದಾನ. ಬಂದೆ ನೋಡು. ಜಸ್ಟ್ ಮಿಸ್ ಮಗ, ಈಗ ಪಾಸ್ ಆಗ್ಬಿಟ್ಲು. ಅಯ್ಯಯ್ಯೋ, ಅಲ್ಲಿ ನೋಡು, ಟೆನ್ಷನ್ ಆಗ್ಬಿಟ್ಟ. ತಮಾಷೆಗೆ ಹೇಳ್ದೆ ಕಣೋ, ಇನ್ನೂ ಬಂದಿಲ್ಲ. ಹೌದಾ? ಅಲ್ಲಿ ನೋಡು, ನನ್ನ ಮಗನ್ ದೌಲತ್ನ. ಕೊಡು 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 ಕೊಡು.
ಹೇಯ್ ಬರೋ ಅವ್ರ ಮನೆಯಲ್ಲಿದೆ ನೋಡೋಣ. ಮಗ ಈ ಏರಿಯಾ ಸರಿ ಇಲ್ಲ ಕಣೋ, ಹುಡುಗರೆಲ್ಲ ತುಂಬಾ ಖರಾಬು. ಇಡೀ ಬೆಂಗಳೂರೇ ನಮ್ದು. ಆ ಹುಡುಗಿನೇ ಒಪ್ಪಿದ್ಮೇಲೆ ಮುಗೀತು, ಇಡೀ ದುನಿಯಾನೇ ನಮ್ದು. ಅದ್ಯಾರು ಬರ್ತಾರೆ ನೋಡೋಣ ಬನ್ರ. ನೋಡ ಮಗ, ಇದೇ ನಿಮ್ ಮಾವನ್ ಮನೆ. ನೋಡ ಮಗ, ಬಿಲ್ಡಿಂಗ್ ಜೋರಾಗೇ ಇದೆ. ಬಿಲ್ಡಿಂಗ್ ಯಾರಿಗೋ ಬೇಕು, ಹುಡುಗಿ ಸಿಕ್ಕಿದ್ರೆ ಸಾಕು. ಏನು ನೀವಿಲ್ಲಿ? ಹೇಯ್ ಏನೋ ನೀನಿಲ್ಲಿ? ಇದೇ ಕಣ ನಮ್ಮ ಮನೆ. ಹೌದಾ? ಹೇಳೇ ಇಲ್ವಲ್ಲ ಇದೇ ನಿಮ್ಮ ಮನೆ ಅಂತ. ನೀವು ಕೇಳಿಲ್ಲ, ನಾನು ಹೇಳಲಿಲ್ಲ. ಸರಿ ಮಗ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಲ್ಲ. ಏನು? ಈ ಬಿಲ್ಡಿಂಗ್ ಯಾರು ಮಗ? ಯಾಕೆ? ಏನಿಲ್ಲ, ಇವಾಗ ಒಬ್ಬ ಹುಡುಗಿ ಹೋದ್ಲಲ್ಲ, ಅವಳ ಹೆಸರೇನು? ಯಾವ ಹುಡುಗಿ? ಅದೇ ಕಣೋ, ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು. ಅವಳ ಪವಿತ್ರ ಅಂತ. ಯಾಕೆ? ಏನಿಲ್ಲ ಮಗ, ನಮ್ಮ ಮಂಜ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ, ಅದಕ್ಕೆ. ಏನು? ನೀನು ಪವಿತ್ರ ಲವ್ ಮಾಡ್ತಾ ಇದೀಯಾ? ಹ್ಞೂ ಕಣೋ. ಅವ್ಳು ಹೇಳಿದಾಳೆ ನೀನು ಲವ್ ಮಾಡ್ತಿದ್ದೀನಿ ಅಂತ. ಹೇಯ್ ಹುಡುಗಿ ಅಲ್ವೇನೋ, ನಾಚ್ಕೊಂತ ಹೇಳಕ್ಕೆ. ಹೋಗ್ಲಿ, ನೀನು ಹೇಳಿದ್ಯಾ ಅವಳ ಹತ್ರ ಲವ್ ಮಾಡ್ತಿದ್ದೀನಿ ಅಂತ? ಇನ್ನೂ ಹೇಳಿಲ್ಲ, ಇನ್ಮೇಲೆ ಹೇಳ್ತೀನಿ. ನೋಡು, ಆ ಹುಡುಗಿ ಅಣ್ಣ ಸರಿ ಇಲ್ಲ, ರೌಡಿ ಎತ್ಬಿಡ್ತಾನ ಅವನು. ಇರ್ಲಿ ಬಿಡ, ನೋಡ್ಕೊಳ. ಹೀಗೆ ಸಿಂಪಲ್ ಆಗಿ ಶುರುವಾಗೋ ಒಂದು ಲವ್ ಸ್ಟೋರಿ ಒಂದು ಜೀವದ ಬಲಿ ಕೇಳುತ್ತೆ ಅಂತ ಈ ಹಂತದಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ. ಮಂಜ, ಕಿರಣ, ಶಿವ, ನಜೀರ್ ಎಲ್ಲ ಆಟೋ ಹುಡುಗ್ರೆ. ನಜೀರ್ ಅಪ್ಪ ಬಾಬು ಸ್ವಂತ ಆಟೋ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದ. ಅದೇ ಆಟೋನ ನಜೀರ್ ಕೂಡ ಒಂದೊಂದ್ಸಲ ಓಡಿಸ್ತಾ ಇದ್ದ. ನಜೀರ್ ಮನೆ ಪಕ್ಕದಲ್ಲಿರೋ ಪವಿತ್ರ ಅನ್ನೋ ಹುಡುಗಿನ ಪ್ರೀತಿಸ್ತೀನಿ ಅಂತ ಮಂಜ ಮನೆ ತನಕ ಬರ್ತಾನೆ. ಈ ವಿಷಯ ನಜೀರ್ಗೂ ಗೊತ್ತಾಗತ್ತೆ. ಪವಿತ್ರ ನಜೀರ್ಗೆ ಮುಂಚೆಯಿಂದನೂ ಗೊತ್ತಿರೋ ಹುಡುಗಿ. ತನ್ನ ಸ್ನೇಹಿತ ತನ್ನ ಮನೆ ಹತ್ರದ ಹುಡುಗಿನ ಪ್ರೀತಿಸ್ತಿದ್ದಾನೆ ಅಂತ ಗೊತ್ತಾದಾಗ ನಜೀರ್ಗೆ ಸ್ವಲ್ಪ ಕಸಿವಿಸಿ ಆಗುತ್ತೆ. ಅದಕ್ಕೆ ಕಾರಣ ಬೇರೆನೇ ಇತ್ತು. ನಾನು ಲೈನ್ ಮೇಲೆ ಹೋಗಿ ಬರ್ತೀನಿ. ಅಬ್ಬಾ, ಇವತ್ತು ನಾನು ಲೈನ್ಗೆ ಹೋಗ್ತೀನಿ. ಬೇಡ ಬೇಟ, ನಾನು ಹೋಗಿ. ಅಷ್ಟೊಂದು ಕೆಮ್ತಿದೀಯ, ದುಡಿಯ ಮಗ, ದುಡಿಯಕ್ ಹೋಗ್ತೀನಿ ಅಂತಾನೆ. ಹೋಗ್ಲಿ ಬಿಡು, ನೀನ್ ಒಳಗ್ ಹೋಗಿ ಮಲ್ಕೋ. ಮುಂದೆ ಅವನೇ ತಾನೇ ನಮ್ಮನ್ನ ಸಾಕ್ಬೇಕು. ಈಗಲೇ ಯಾಕೆ ಅವನಿಗೆ ಪರೇಶಾನ್ ಮಾಡ್ತೀಯಾ? ನಾ ಹೋಗಿ ಬರ್ತೀನಿ. छोड़ो बा, तुम अंदर जाओ, मैं जाता हूँ. ಹಾ, ಹುಷಾರ್ ಬೇಟ. ಕಸ್ಟಮರ್ದ ಜೊತೆ ಜಗಳ ಮಾಡಬೇಡ, ಅವರು ಅಲ್ಲಾಗೆ ಸಮ. ಆಯ್ತಾಯ್ತು, तुम अंदर जाओ. ಎಲ್ಲಿ? ಸ್ಕೂಲ್ಗೆ ಬನ್ನಿ, ಡ್ರಾಪ್ ಮಾಡ್ತೀನಿ ಮೈನ್ ರೋಡ್ ಅಲ್ಲಿ. ಪರವಾಗಿಲ್ಲ, ನಡ್ಕೊಂಡೆ ಹೋಗಿ. ಇಲ್ಲ ಪರವಾಗಿಲ್ಲ, ಕುತ್ಕೊಳ್ಳಿ, ಡ್ರಾಪ್ ಮಾಡ್ತೀನಿ. ಎಲ್ಲೋ ಮಗ, ಇನ್ನೂ ಬಂದಿಲ್ಲ ಅವಳು. ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇದೆ. ನಿನ್ಗೆ ಯಾಕೆ ಇಷ್ಟೊಂದು ಟೆನ್ಷನ್ನು? ಇವತ್ತು ಹೇಳ್ಬಿಡ್ತೀನಿ ಮಗ. ಏನಂತ ಹೇಳ್ತೀಯಾ? ಐ ಲವ್ ಯು ಅಂತ. ಓ ಮಗ, ಹುಡುಗಿ ಅಣ್ಣ ಖರಾಬು, ಕೈ ಕಳೆದ್ಬಿಟ್ಟನು. ಅವಂದೇನೋ ಹುಡುಗಿನ ಒಪ್ಕೊಂಡ್ಮೇಲೆ ಅವಳು ಯಾವಾಗ್ಲೂ ಒಪ್ಕೊಂಡ್ಲು? ಇವತ್ತು ಹೇಳ್ತೀನಲ್ಲ, ಒಪ್ಕೋತಾಳೆ. ಅಯ್ಯೋ, ನಿನ್ನ ಏನಾರ ಮಾಡ್ಕೊಳಪ್ಪ, ನಮಗೇನು. ಮಗ, ನಿಂದು ಪವಿತ್ರ ನೋಡು ಆಟೋದಲ್ಲಿ. ಹೌದಲ್ವಾ?
ಅವಳು ಯಾಕೋ ನಜೀರ್ ಜೊತೆ ಆಟೋದಲ್ಲಿ ಹೋಗ್ತಿದ್ದಾಳೆ? ಮಗ ಇಲ್ಲೆಲ್ಲೋ ಮೇನ್ ರೋಡ್ ಡ್ರಾಪ್ ಮಾಡಕ್ಕಿರ್ಬೇಕು. ಅದು ಮೀಟ್ರ್ ಅವನಿಗೆ ಇನ್ನೇನು ಹೇಳಿದೆ ತಾನೆ ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಿ ಅಂತ. ಸಿಗ್ಲಿಯಾ ನನ್ನ ಮಗ, ಮಾಡ್ತೀನಿ. ಏನ್ರು? ಬಾ ಮಗ, ಕೆಲ್ಸ ಇದೆ ಒಂದ್ ಸ್ವಲ್ಪ ಕೆಳಗಡೆ. ಏನೋ ಮಗ, ಬಸ್ ಸ್ಟ್ಯಾಂಡ್ ಕಡೆಯಿಂದ ಬರ್ತಾ ಇದೆ ಅನ್ಸುತ್ತಾ? ಹ್ಞೂ ಕಣ, ನೀನೇ ಕೇಳ್ತಾ ಇದ್ರಲ್ಲ ಪವಿತ್ರ ಅಂತ, ಅವನ ಡ್ರಾಪ್ ಮಾಡಕ್ ಹೋಗಿದ್ದೆ. ಏನ ಬಾಡಿಗೆನಾ ಫ್ರೀನಾ? ಏನ್ ಮಗ, ಅವಳ ಪಕ್ಕದ ಮನೆ ಹುಡುಗಿ, ಅವಳ ಹತ್ರ ಬಾಡಿಗೆ ತಗೊಳಕ್ಕಾಗತ್ತಾ? ನಜೀರಾ, ನಿನ್ ಬಿಟ್ಟಿ ಸರ್ವಿಸು ಸ್ವಲ್ಪ ಜಾಸ್ತಿ ಆಯ್ತು ಅಂತ ನಿನ್ಗೆ ಅನ್ಸ್ತಾ ಇಲ್ವಾ? ಯಾಕೆ, ಏನಾಯ್ತು? ಆ ಹುಡುಗಿ ನನ್ ಡವ್ ಅಂತ ಗೊತ್ತು ತಾನೆ, ಅದ್ ಹೆಂಗೋ ಡ್ರಾಪ್ ಮಾಡಿದೆ ನೀನು ಅವಳನ್ನ? ಅವಳೇ ಕೇಳಿದ್ಲು, ಕೇಳ್ದಾಗ ಇಲ್ಲ ಅನ್ನಕ್ಕಾಗತ್ತಾ? ಅಷ್ಟೇ ತಾನೇ, ಬೇರೆ ಏನು ಮ್ಯಾಟ್ರ್ ಇಲ್ಲ ತಾನೇ? ಅಂತ ಸೀನ್ ಏನೂ ಇಲ್ಲ. ಹಂಗೇನಾದ್ರೂ ಇದ್ರೆ ಹೇಳ್ಬಿಡು, ಈಗಲೇ ಸೆಟ್ಲ್ ಮಾಡ್ಕೊಂಬಿಡೋಣ. ನಮ್ಮ ವಿಷಯ ಗೊತ್ತು ತಾನೆ ನಿನ್ಗೆ? ನೋಡ್ ಮಗ, ನನ್ಗೆ ಯಾಕೆ ಅದೆಲ್ಲ ಆ ಥರ ಎಲ್ಲ ಏನೂ ಇಲ್ಲ. ನೋಡ ಮಗ, ಇದೇ ಕೊನೆ. ಅವ್ರ ಜೊತೆ ಓಡಾಡೋದು ಡ್ರಾಪ್ ಕೊಡೋದೆಲ್ಲ ಸರಿ ಕಾಣಿಸೋದಿಲ್ಲ. ಹುಷಾರು. ಪ್ರೀತಿ ಅನ್ನೋದೇ ಹಾಗೆ, ಅದ್ರ ಸುತ್ತ ದ್ವೇಷ ಇರುತ್ತೆ, ಅದ್ರ ಹಿಂದೆ ಜಗಳ ನಡೆಯುತ್ತೆ. ಹೇಗಾದ್ರೂ ಮಾಡಿ ಪಡ್ಕೊಂಡೇ ತೀರ್ಬೇಕು ಅನ್ನೋ ಸ್ವಾರ್ಥ ಬೆಳೆಯುತ್ತೆ. ಅದರಲ್ಲೂ ಈ ಹದಿಹರೆಯರ ವಯಸ್ಸಲ್ಲಿ ಯೋಚನೆ ಮಾಡೋ ತಾಳ್ಮೆ ಕೂಡ ಇರೋದಿಲ್ಲ. ಇಲ್ಲಾಗಿದ್ದು ಅದೇ, ಒಂದು ಹುಡುಗಿಗಾಗಿ ಇಬ್ಬರ ನಡುವೆ ಕಿತ್ತಾಟ ಶುರುವಾಗುತ್ತೆ. ಇಬ್ರು ಸ್ನೇಹಿತರಾಗಿದ್ದವ್ರೆ, ಆದ್ರೆ ಒಂದು ಹುಡುಗಿಯ ಪ್ರೀತಿ ಇಬ್ರು ಮನ್ಸನ್ನು ಕೆಡಿಸುತ್ತೆ. ನಜೀರ್ಗೆ ಅವಳು ನಮ್ಮನೆ ಹತ್ರದ ಹುಡುಗಿ, ಮೊದಲಿಂದ ನೋಡ್ಕೊಂಡಿರೋ ನಾನು ಅನ್ನೋ ಅಧಿಕಾರ. ಮಂಜನ್ಗೆ ಅವಳು ನನ್ನನ್ನು ಪ್ರೀತಿಸ್ತಿದ್ದಾಳೆ, ಮೇಲಾಗಿ ನಮ್ಮ ಧರ್ಮಕ್ಕೆ ಸೇರಿದವಳು, ಅವಳನ್ನ ನಜೀರ್ ಹ್ಯಾಕ್ ಪ್ರೀತಿಸ್ತಾನೆ ಅನ್ನೋ ಕೋಪ. ವಿಚಿತ್ರ ಅಂದ್ರೆ ಪವಿತ್ರ ಯಾರನ್ನ ಪ್ರೀತಿಸ್ತಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ನನ್ನ ತಂಗಿ ಮೇಲೆ ಕಣ್ಣಾಕ್ತ, ಎಷ್ಟೋ ಧೈರ್ಯ ನಿಂಗೆ? ಯಾಕೋ ನನ್ನ ತಂಗಿಯಿಂದೇನೆ ತಿರ್ಗಾಡ್ತಿದ್ಯಾ? ಯಾಕೆ ಎಷ್ಟೋ ಧೈರ್ಯ ನಿಂಗೆ? ಯಾಕರು ಹೊಡಿತಾ ಇದ್ಯಾ? ಬಿಡುಗರು ಬಿಡ್ತಾ ಇಲ್ವಾ ಇವಾಗ? ಯಾಕೋ ಅವಳಿಂದ ಯಾಕೆ ತಿರ್ಗಾಡ್ತಿದ್ಯಾ? ಅವತ್ ನೋಡಿದ್ರೆ ಆಟೋ ಕರ್ಕೊಂಬಂದು ಬಸ್ ಸ್ಟಾಪ್ ಅಲ್ಲಿ ಡ್ರಾಪ್ ಮಾಡ್ತೀಯಾ, ಇವತ್ ನೋಡಿದ್ರೆ ಫಾಲೋ ಮಾಡ್ತಿದ್ಯಾ ನೀನು? ಏನಿಲ್ಲ ಗುರು, ಸುಮ್ನೆ ಮಾತಾಡ್ತಿದ್ದೆ, ಬೇರೇನಿಲ್ಲ. ಏನಿಲ್ದಿರಾನೆ ಅವಳಿಂದ ತಿರ್ಗಾಡ್ತಾ ಇದ್ಯಾ ನೀನು? ಇವತ್ತೇ ಕೊನೆ. ಇನ್ನೊಂದ್ಸಲ ನನ್ನ ತಂಗಿ ಹತ್ರ ತಿರ್ಗಾಡಿದ್ ನೋಡಿದ್ರೆ ಮಗನೇ ಫಿನಿಶ್ ಆಗೋಗ್ತೀಯ, ಗೊತ್ತಾಯ್ತು ತಾನೆ ನಾನು ಯಾರು ಅಂತ? ನಾನೇನು ಅಂತ ಗೊತ್ತಿಲ್ಲ ನಿನ್ಗೆ, ನನ್ಗೆ ಹೊಡಿತೀಯಾ? ನೋಡ್ತಾ ಇರು, ನಿನ್ ತಂಗಿ ಪವಿತ್ರನ ಏನ್ ಮಾಡ್ತೀನಿ ಅಂತ. ನಿಮ್ಮ ಮಗ ಇಲ್ರಿ? ಅವ ಪ್ರಜ್ವಲ್, ಒಳಗೆ ಕೂತ್ಕೋಬಾ.
ನೋಡಿ ನಾನು ಒಳಗ್ ಬರಕ್ ಬಂದಿಲ್ಲ, ನಿಮಗೆ ವಾರ್ನ್ ಮಾಡುವಾಗ ಬಂದಿದ್ದೀನಿ. ಅದೇ ಅಲ್ಲ, ಅರೆ ನಮ್ದು ಏನ್ ತಪ್ಪಾಗೈತೆ? ಏನು ಎಲ್ಲ ಸೇರ್ಕೊಂಡು ನಾಟಕ ಆಡ್ತಿದ್ದೀರಾ? ನಿಮ್ಮಿರೋ ಒಬ್ಬ ಮಗನ ಜೀವಂತವಾಗಿ ಉಳಿಸ್ಕೊಬೇಕಂದ್ರೆ ನಮ್ಮ ತಂಗಿ ತಂಟೆಗೆ ಬರ್ದಿರೋಂಗ್ ನೋಡ್ಕೊಳ್ಳಿ. ನಿಮ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ಹೇಳ್ರಿ, ನಾನು ನೋಡ್ಕೊಂತೀನಿ. ಏನು ನಮ್ಮ ನಜೀರು ನಿಮ್ಮ ತಂಗಿ ತಂಟೆಗೆ ಬಂದಿದ್ದ? ಏನ್ ಹೇಳ್ತೀರಿ ನೀವು? ನೋಡಿ, ನಮ್ಮ ಪವಿತ್ರ ಡೈಲಿ ಸ್ಕೂಲ್ಗೆ ಹೋಗ್ಬೇಕಾರೆ ಬರ್ಬೇಕಾರೆ ಅವ್ನು ಫಾಲೋ ಮಾಡೋದು, ಆಟೋಲ್ ಡ್ರಾಪ್ ಮಾಡೋದು, ಇವೆಲ್ಲ ಮಾಡಿ ಅವಳು ತಲೆ ಕೆಡಿಸ್ತಾ ಇದ್ದಾನೆ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಸುಮ್ಮನೆ ಇರೋದಿಲ್ಲ. ಇರೋ ಒಬ್ಬ ಮಗನ ಜೀವಂತವಾಗಿ ಉಳಿಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿರೋದು. ನೋಡಿ ನಿಮ್ದು ಬೇಟ ಹೆಂಗ್ ಮಾಡಿದಾನೆ, ಎಲ್ಲ ನೀವೇ ತಲೆ ಮೇಲೆ ಕುಡ್ರಿಸ್ಕೊಂಡಿರೋದು. ಅರೆ ಚೌಕ್, ತಡ್ಕಿಂದೆ ಹೋಗು ಅಂತ ನಾನು ಹೇಳಿದ್ದೆ ಅವನಿಗೆ. ನಿಮ್ಗೆ ನಾವ್ ಈ ಊರಲ್ಲಿ ಬದುಕೋದೇ ಬೇಕಾಗಿಲ್ಲ. ಇವತ್ತು ಬರ್ಲಿ ನಿನ್ ಮಗ ಮನೆಗೆ, ಹೇಳ್ತೀನಿ. ಏನ್ ನಿನ್ ಮಗ ಅಂತಂದ್ರೆ ನಿಮ್ದು ಬೇಟ ಅಲ್ಲ? ನಾವ್ ಇಲ್ಲಿ ಹೆಂಗೆ ಬಿಟ್ರೆ ಅವ್ನು ನಮ್ಮನ್ನ ಜೀವ ತೆಗೆಸ್ಬಿಡ್ತಾನೆ. ಏನಾದ್ರೂ ಮಾಡಿ ಅವ್ನು ಚಾಚನ್ ಮನೆಗೆ ಕಳಿಸ್ಬಿಡ್ತೀನಿ. ನಿಜಕ್ಕೂ ನಜೀರಪ್ಪನಿಗೆ ಆಗ ಆತಂಕ ಶುರುವಾಗುತ್ತೆ. ಮಗ 4 ಸಂಪಾದನೆ ಮಾಡೋ ಹಾಗಾದ ಅಂತ ಖುಷಿ ಪಡೋ ಹೊತ್ತಿಗೆ ಈ ಬೆದರಿಕೆ ಬಂದಿದೆ. ಮಗನ ಹುಚ್ಚು ಪ್ರೀತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅನ್ನೋ ಭಯ ಕಾಡೋದಕ್ಕೆ ಶುರು ಆಗುತ್ತೆ. ಆ ಹುಡುಗಿ ವಿಷಯದಲ್ಲಿ ತಲೆ ಕೆಡಿಸ್ಕೋಬೇಡ ಅಂದ್ರೆ ನಜೀರ್ ಕೇಳೋದಿಲ್ಲ. ಜೊತೆಗೆ ನಜೀರ್ ಯಾವಾಗಲೂ ಹೊರಗೆ ಇರ್ತಾನೆ. ಒಂದೊಂದ್ಸಲ ತಡರಾತ್ರಿ ತನಕ ಆಟೋ ಓಡಿಸ್ತಾನೆ. ಯಾರು ಯಾವಾಗ ಏನ್ ಮಾಡ್ತಾರೋ ಅನ್ನೋ ಭಯದಲ್ಲೇ ನಜೀರ್ ತಂದೆ ಅವನಿಗೆ ಸಾಕಷ್ಟು ಬುದ್ಧಿ ಹೇಳ್ತಾರೆ. ಆದ್ರೆ ನಜೀರ್ ಅವಳನ್ನೇ ಮದುವೆ ಆಗ್ತೀನಿ ಅನ್ನೋದಕ್ಕೆ ಶುರು ಮಾಡ್ತಾನೆ. ಜಾತಿ ಬೇರೆ ಆದ್ರೆ ಪ್ರೀತಿನ ಒಪ್ಕೊಳ್ದೇ ಇರೋ ಜನ ಇನ್ನು ಧರ್ಮ ಬೇರೆ ಆದ್ರೆ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? ನಜೀರ್ ತಂದೆ ಹೀಗೆ ಆತಂಕ ಪಡೋ ಸಮಯದಲ್ಲೇ ಒಂದು ಗಾಬರಿ ಆಗುವಂತ ಬೆಳವಣಿಗೆ ನಡೆಯುತ್ತೆ. ಮನುಷ್ಯಂಗೆ ಸ್ವಂತ ಬುದ್ಧಿ ಇರ್ಬೇಕು, ಇಲ್ಲ ದೊಡ್ಡವ್ರು ಹೇಳಿದ್ದು ಕೇಳ್ಬೇಕು. ಬೆಂಗಳೂರಲ್ಲಿ ಇರೋದು ಬೇಡ, ಚಾಚನ್ ಮನೆಗೆ ಹೋಗು ಅಂತ 1000 ಸಾರಿ ಹೇಳ್ದೆ ಅವ್ನಿಗೆ. ಕೇಳಿದ್ನ ನನ್ನ ಮಾತು? ಈಗ ನೋಡು ನಿನ್ ಮಗ ಇಷ್ಟೊತ್ತಾದ್ರೂ ಮನೆಗೆ ಬಂದು ಲೇಟ್ ಆಯ್ತದ ಅಂತ ಹೇಳಿದ್ದ ನಿನ್ನ ಹತ್ರ. ಅವನ್ ಲೇಟ್ ಆಗಿ ಬರ್ತೀನಿ ಅಂತ ಹೇಳೋಗಿದ್ದು ನಾನು ಹೇಳ್ತಿರ್ಲಿಲ್ವಾ ನಿನ್ನ ಹತ್ರ? ಅವ್ನಿಗೇನು ಹೇಳೋಗಿಲ್ಲ, ಬೇಗ ಬರ್ತೀನಿ ಅಂತ ಹೇಳಿದ್ದ. ಒಂದ್ ಮೊಬೈಲಿಗೆ ಫೋನ್ ಆದ್ರೂ ಮಾಡು. ಸಂಜೆಯಿಂದ ಸೌಬಾರ್ ಮಾಡಿದ್ದೀನಿ, ಸ್ವಿಚ್ ಆಫು ತಗೋ ಕೇಳು. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಎಲ್ಲಿಗೆ ಹೋಗಿರ್ಬೋದು? ಆ ಹುಡುಗಿ ಅಣ್ಣ ಏನಾದ್ರೂ ತೊಂದರೆ ಮಾಡಿರ್ಬೋದಾ? ನನಗೂ ಅದೇ ಯೋಚನೆ ಆಗೈತೆ. ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೇದು ನೋಡು. ಏನಂತ ಕಂಪ್ಲೇಂಟ್ ಕೊಡ್ತೀಯಾ? ಅವ್ರದ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅವ್ರ ಮೇಲೆ ಯಾಕೆ ಅನುಮಾನ ಬಂತು ಅಂತ ಪೊಲೀಸರು ಕೇಳ್ತಾರೆ. ಅವತ್ ಮನೆಗೆ ಬಂದು ನಮ್ಗೆ ಹೆದರ್ಸಿ ಹೋಗಿರ್ಲಿಲ್ವಾ? ಅದನ್ನೇ ಹೇಳು. ನೋಡೋಣ ಮುಂಜಾನೆ ತನಕ. ಅಲ್ಲ ಏನ್ ಮಾಡ್ತಾನೆ? ಅಕ್ಟೋಬರ್ 12, 2012. ಏನ್ರಿ ಮಂಜುನಾಥ್? ಸರ್ ಇವರೇನೋ ಕಂಪ್ಲೇಂಟ್ ತೊಗೊಂಬಂದಿರ ಸರ್. ಸಲಾಂ ಸರ್. ಯಾರು ನೀನು? ನಾನು ಬಾಬು ಖಾನ್ ಅಂತ ಸಾಬ್. ಏನ್ ವಿಷಯ? ನಮ್ದು ಇಲ್ಲೇ ವೈಟ್ ಫೀಲ್ಡ್ ಅಲ್ಲಿ ಮನೆ ಸಾಬ್. ನಾನು ಆಟೋ ಓಡಿಸ್ಕೊಂಡಿದ್ದೀನಿ. ನನ್ನ ಮಗ ನಜೀರ್ ಅಂತ ಸಾಬ್. ನಿನ್ನೆ ಬೆಳಗ್ಗೆ ಮನೆಯಿಂದ ಹೋದವನು ಇನ್ನೂ ಬಂದೇ ಇಲ್ಲ ಸರ್. ಎಷ್ಟು ವರ್ಷ? 19 ವರ್ಷ ಸರ್. ಏನ್ ಕೆಲಸ ಮಾಡ್ಕೊಂಡಿಯಾನ? ಕೆಲಸ ಅಂದ್ರೆ ನಮ್ದೇ ಆಟೋ ಓಡಿಸ್ತಾನೆ ಸರ್. ಮತ್ತೆ ಎಲ್ಲ ಸ್ನೇಹಿತರ ಜೊತೆ ಹೋಗಿರ್ತಾನೆ, ಕುಡ್ಕೊಂಡು ಬಿದ್ದಿರ್ತಾನೆ. 1-2 ದಿನ ಆಮೇಲೆ ಇಳಿದ್ಮೇಲೆ ಬರ್ತಾನೆ ಬಿಡು. ಇಲ್ಲ ಸರ್, ನಮ್ದು ನಜೀರ್ ಕುಡಿಯೋದಿಲ್ಲ. ಇತ್ತೀಚೆಗೆ ಮನೆಗೆ ಬೇಗನೆ ಬಂದ್ಬಿಡ್ತಾ ಇದ್ದ. ಯಾಕೆ? ಏನ್ ವಿಷಯ? ನಮ್ಮ ಮನೆ ಎದುರುಗಡೆ ಮನೆಯಲ್ಲಿ ಒಂದು ಹುಡುಗಿ ಇದೆ ಸಾಬ್. ಅವರಿಬ್ಬರಿಗೂ ಏನೋ ಫ್ರೆಂಡ್ಶಿಪ್ ಬೆಳೆದಂಗೆ ಕಾಣಿಸ್ತದೆ ಸಾಬ್. ಅದಕ್ಕೆ ಅವಳು ಸ್ಕೂಲ್ ಬಿಡೋ ಟೈಮ್ಗೆ ಇವನು ಬಂದ್ಬಿಡ್ತಾ ಇದ್ದ ಸಾಬ್. ನಾನು ಸೌಬಾರಿ ಹೇಳಿದೆ ಸಾಬ್ ನಮ್ಮ ಹುಡುಗಂಗೆ, ಹುಡುಗಿಯಿಂದ ಬೀಳ್ಬೇಡ, ಅವ್ರು ಬಹಳ ದೊಡ್ಡ ಜನ, ಏನಾದರೂ ಮಾಡಿದ್ರೆ ಹೆಚ್ಚು ಕಮ್ಮಿ ಆದರೆ ನಮ್ಮಿಬ್ಬರು ಗತಿ ಏನು ಅಂತಂದು ಹೇಳಿ. ಹಂಗಂತ ಕಂಪ್ಲೇಂಟ್ ಕೊಡ್ತೀಯ ನೀನು? ಸಾಬ್ ನನಗೆ ಏನೂ ಗೊತ್ತಿಲ್ಲ ಸಾಬ್, ನೀವೇ ನನ್ನ ಮಗನ ಹುಡುಕಿ ಕೊಡ್ಬೇಕು. ನೋಡಯ್ಯ, ಇದೊಂದೇ ಕೆಲಸ ಅಲ್ಲ ನಮಗೆ. ಹೋಗು, ಎಲ್ಲ ಫ್ರೆಂಡ್ಸ್ ಜೊತೆ ಬಿದ್ದಿರ್ತಾನೆ, ಬರ್ತಾನೆ ಬಿಡು. ನೀವೇ ಹಿಂಗೆ ಹೇಳಿದ್ರೆ ನಮ್ಮಂಥ ಜನ ಎಲ್ಲಿಗೆ ಹೋಗ್ಬೇಕು ಸಾಬ್? ನೋಡಯ್ಯ, ಆಟೋ ಗೀಟ ಓಡಿಸ್ತಾನೆ ಅಂತೀಯ, ಅವ್ನಿಗೆ ಯಾರು ಫ್ರೆಂಡ್ಸ್ ಇದ್ದಾರೆ, ಯಾರು ಶತ್ರುಗಳಿದ್ದಾರೆ ಅಂತ ನಮ್ಗೇನೇ ಗೊತ್ತಾಗ್ಬೇಕು? ನೀನೇ 1-2 ದಿನ ಹುಡುಕು, ಆಮೇಲೆ ಬಂದು ಕಂಪ್ಲೇಂಟ್ ಕೊಡು. ಬರ್ತೀನಿ ಸರ್. ಸಲಾಂ ಸರ್. ಮಗ ನಾಪತ್ತೆ ಆದ ಅಂತ ದೂರು ಕೊಡೋದಕ್ಕೆ ಹೋದ್ರೆ ಇಲ್ಲೇ ಎಲ್ಲೋ ಹೋಗಿರ್ತಾನೆ, ಬರ್ತಾನೆ, ಕಾಯ್ತಾ ಇರಿ ಅನ್ನೋ ಉತ್ತರ ಸಿಗ್ತಾ ಇತ್ತು. ಇಷ್ಟಕ್ಕೂ ನಜೀರ್ ಒಬ್ಬ ಆಟೋ ಡ್ರೈವರ್. ಅವನಿಂಥ ಜಾಗದಲ್ಲೇ ಕೆಲಸ ಮಾಡ್ತಾನೆ ಅನ್ನೋ ದುಡಿಮೆ ಅಲ್ಲ, ಬೆಂಗಳೂರು ಇಡೀ ಸುತ್ತಾನೆ.
ಎಲ್ಲಿ ಏನಾಯ್ತು ಅಂತ ಅರ್ಥ ಆಗೋದಿಲ್ಲ. ಮಗನ್ನ ಹುಡುಕೊಡಿ ಅಂತ ಬಾಬು ಒಂದೆರಡಲ್ಲ ಸುಮಾರು 9 ಠಾಣೆಗಳಿಗೆ ಅಲ್ದಾಡ್ತಾರೆ. ಆದ್ರೆ ಯಾರು ನಜೀರ್ ನಾಪತ್ತೆ ಪ್ರಕರಣನ ಗಂಭೀರವಾಗಿ ತಗೊಳ್ಳೋದಿಲ್ಲ. ಮಗ ಇಲ್ಲದ ಮನೆಯಲ್ಲಿ ದಿನಗಳು ಕಳೆದು ಹೋಗ್ತವೆ, ಆತಂಕ ಹೆಚ್ಚಾಗುತ್ತೆ. ಆದ್ರೆ ನಜೀರ್ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಎಷ್ಟು ದಿವಸ ಅಂತ ಹೀಗೆ ಸುಮ್ಮನೆ ಕೂತ್ಕೊಳ್ಳೋದು? ಆ ಪವಿತ್ರನ್ ಮನೆಗೆ ಹೋಗಿ ಏನಾಯ್ತು ಅಂತ ಕೇಳಬಾರ್ದಾ? ಪೊಲೀಸ್ನವರೇ ಅವ್ರಿಗೆ ಕೇಳೋದಿಲ್ಲ, ಇನ್ನು ನಾವು ಹೋಗಿ ಕೇಳಿದ್ರೆ ಅವರು ಏನಾಯ್ತು ಅಂತ ಹೇಳ್ಬಿಡ್ತಾರಾ? ಒಂದ್ಸಲ ನೀನೇ ಹೋಗಿ ಕೇಳು, ಏನಾದ್ರೂ ವಿಷಯ ಗೊತ್ತಾಗ್ಬೋದು. ಪ್ರಜ್ವಲ್, ನಮ್ದು ನಜೀರ್ ಮತ್ತೆ ತಪ್ಪು ಮಾಡಿದ್ನ? ತಪ್ಪು ಮಾಡಿದ್ರೆ ಅವ್ನ ಡೆಡ್ ಬಾಡಿ ಕೂಡ ಸಿಕ್ತಿರ್ಲಿಲ್ಲ. ನಿಮ್ಗೆ ಗೊತ್ತು ತಾನೇ ನಾನು ಯಾರು ಅಂತ? ನಮ್ಮ ನಜೀರು 3 ದಿನದಿಂದ ಮನೆಗೆ ಬಂದಿಲ್ಲ. ಎಲ್ಲಿ ಹೋದ, ಏನಾಯ್ತು ಅಂತ ಒಂದು ಖಬರ್ ಇಲ್ಲ ನಮ್ಗೆ. ಏನ 3 ದಿನದಿಂದ ಕಾಣಿಸ್ತಿಲ್ವಾ? ಅದಕ್ಕೆ ಪ್ರಜ್ವಲ್, ನೀವೇನಾದ್ರೂ ಕೋಪ ಬಂದು ಅವ್ನಿಗೇನು ಮಾಡಿಲ್ಲ ತಾನೆ? ನನ್ನ ಮೇಲೆ ಡೌಟಾ? ನೋಡಿ, ನಾನೇನಾದ್ರೂ ಮಾಡಂಗಿದ್ರೆ ಹೇಳ್ಬಿಟ್ಟೆ ಮಾಡ್ತೀನಿ. ಏನೋ ನಮ್ಮ ತಂಗಿ ತಂಟೆಗೆ ಬರ್ತಿರ್ಲಿಲ್ಲ ಇಷ್ಟು ದಿನ, ಅದಕ್ಕೆ ನಾನು ಸುಮ್ಮನಾದೆ. ನಿಮ್ಮ ತಂಗಿಗೆ ಒಂದು ಮಾತು ಕೇಳಿದ್ರೆ ಏನಾದರೂ ವಿಷಯ ಗೊತ್ತಾಗಬಹುದು. ನೋಡಿ, ನಾನು ಹೇಳ್ದನಲ್ಲ ಅಷ್ಟೇ. ನಿಮ್ಮ ಮಗ ನಾಪತ್ತೆ ಆಗಿರೋದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಆ ಥರ ನಿಮ್ಗೆ ಏನಾದ್ರು ಡೌಟ್ ಇದೆ ಅಂದರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ, ನಾನು ಆಮೇಲೆ ನೋಡ್ಕೊತೀನಿ. ಹಂಗೆ ಅಲ್ಲ ಪ್ರಜ್ವಲ್, ಈಗ ನಿನ್ನ ತಂಗಿ ಮನೆಗೆ ಬರ್ದೆ 3 ದಿನದಿಂದ ಲಾಪತ ಆದರೆ ನಿಂಗೆ ಫಿಕರ್ ಆಗೋದಿಲ್ಲ? ಅದನ್ನೆಲ್ಲ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು. ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಕರೆಕ್ಟಾಗಿ ಬೆಳೆಸ್ಬೇಕು, ಗೊತ್ತಾಯ್ತಾ? ಈಗ ನಾನೇನು ಮಾಡಲಿ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವಾ? ಅವ್ರಿಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಪುರ್ಸೊತ್ತಿಲ್ಲ. ನಮ್ಮ ಬೇಬಿ ತುಂಬ ಗಾಬರಿ ಆಗಿತ್ತು. ನೋಡಿ, ನಾನಂತೂ ನಿಮ್ಮ ಹುಡುಗನ್ನ ಎಷ್ಟೋ ದಿನದಿಂದ ನೋಡಿಲ್ಲ. ಬೇಕಾದ್ರೆ ನಿಮಗೋಸ್ಕರ ನಮ್ಮ ತಂಗಿನ ಒಂದ್ಸಲಿ ವಿಚಾರಿಸಿ ಕೇಳ್ತೀನಿ. ಅವನು ಮನೆಯಲ್ಲಿ ಹೇಳ್ದೆ ಎಲ್ಲೂ ಹೋಗೋದೇ ಅಲ್ಲ. ನೋಡಿ, ನಿಮ್ಮ ಮಗ ಅದು ಯಾವ ಹುಡುಗಿಯಿಂದ ಎಲ್ಲಿ ತಿರುಗಾಡ್ತಾ ಇದ್ದಾನೆ ಅಂತ ನಂಗೆ ಗೊತ್ತಿಲ್ಲ. ಇದಕ್ಕೆಲ್ಲ ಹೆಲ್ಪ್ ಮಾಡೋದು ಫ್ರೆಂಡ್ಸು. ಒಂದ್ಸಲಿ ಅವ್ನ ಫ್ರೆಂಡ್ಸ್ನ ವಿಚಾರಿಸಿ ನೋಡಿ, ಯಾರು ವಿಷಯ ಗೊತ್ತಾದ್ರೂ ಗೊತ್ತಾಗೋದು. ಸದ್ಯ ನಮ್ಮ ತಂಗಿಗೆ ಕಾಟ ತಪ್ಪಲ್ಲ. ಹೊರಡಿ. ಬಾಬುಗೆ ಮಗನ ಹುಡುಕೋದೇ ಕೆಲಸ ಆಗುತ್ತೆ. ಗುರುತು ಪರಿಚಯ ಇರೋ ಎಲ್ಲರೂ ಕೇಳಿದ್ದಾಯ್ತು. ಮಗನ ಸ್ನೇಹಿತರು ಯಾರ್ಯಾರು ಅಂತ ಹುಡುಕಾಡಿದ್ದಾಯ್ತು. ಆಗ ಬಾಬುಗೆ ನೆನಪಾಗಿದ್ದು ಮಂಜಾ, ಕಿರಣ ಹಾಗೂ ಶಿವ. ಅವರು ಸಿಕ್ಕಿದ್ರೆ ಏನಾದರೂ ಗೊತ್ತಾಗ್ಬೋದು ಅಂತ ಬಾಬು ಆ 3 ಜನರನ್ನ ಹುಡುಕಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೆ ಅವ್ರು ಯಾರು ಈಗ ಮೊದಲು ಸಿಕ್ಕಿದ ಜಾಗದಲ್ಲಿ ಸಿಗೋದಿಲ್ಲ. ಅವರು ಆಟೋ ಹಾಕ್ತಾ ಇದ್ದ ಜಾಗದಲ್ಲಿ ಈಗ ಆಟೋ ನಿಲ್ಲಿಸ್ತಾ ಇಲ್ಲ ಅನ್ನೋ ವಿಷಯ ತಿಳಿಯುತ್ತೆ. ಅವ್ರು ಸಿಗೋದು ತಡ ಆದಷ್ಟು ಬಾಬುಗೆ ಇವ್ರಿಗೆ ವಿಷಯ ಗೊತ್ತಿರ್ಬೋದು ಅನ್ನೋ ಅನುಮಾನ ಜಾಸ್ತಿ ಆಗುತ್ತೆ. ಕೊನೆಗೂ ಒಂದಿನ ಆ 3 ಜನ ಸಿಗ್ತಾರೆ.
ಅಂದರೆ ನಿನಗೆ ಆ 3 ಜನದ ಹುಡುಗರ ಮೇಲೆ ಅನುಮಾನ, ಅವರೇ ಏನಾದ್ರು ಮಾಡಿರ್ಬೋದು ಅಂತೀಯಾ? ಅವರು ನನ್ನ ಮಗನಿಗೆ ಏನು ಮಾಡಿದ್ದಾರೆ ಅಂತ ನನಗೇನೂ ಗೊತ್ತಿಲ್ಲ ಸರ್. ಆದರೆ ನನ್ನ ಮಗನ ಬಗ್ಗೆ ಅವ್ರಿಗೆ ಏನೋ ಚೆನ್ನಾಗಿ ಗೊತ್ತೈತೆ ಸರ್. ಇಲ್ಲದೆ ಹೋದರೆ ನನ್ನ ನೋಡಿ ಅವರು ಭಯ ಪಟ್ಕೊಂಡು ಯಾಕೆ ಹೋಗ್ತಾ ಇದ್ರು? ಅವ್ರ ಹೆಸರೇನಂದೆ? ಒಬ್ಬ ಶಿವ, ಇನ್ನೊಬ್ಬ ಮಂಜ, ಮತ್ತೊಬ್ಬ ಕಿರಣ್ ಅಂತ. ನಿನ್ನ ಮಗಂಗೂ ಅವ್ರಿಗೂ ಏನಾದರೂ ಜಗಳ ಆಗಿತ್ತಾ? ಇಲ್ಲ ಸಾಬ್, ಅವ್ರು ಒಳ್ಳೆ ದೋಸ್ತ್ಗಳು. ಆದರೆ ನನ್ನ ಮಗ ನಾಪತ್ತ ಆದಾಗಿಂದ ಅವರು ಸ್ಟ್ಯಾಂಡ್ಗೆ ಆಟೋ ಹಾಕಲ್ವಂತೆ, ಲೈನ್ ಮೇಲೆ ಹೋಗ್ತಾ ಇಲ್ವಂತೆ, ಮನೆಗೂ ಹೋಗಿಲ್ವಂತೆ. ಅದಕ್ಕೆ ನನಗೆ ಅವ್ರ ಮೇಲೆ ಶಕ್ ಸಾರ್. ಅನುಮಾನ ಅನ್ನೋದು ಯಾವತ್ತಿದ್ರೂ ಅನುಮಾನನೇ. ಅದು ಏನ್ ಬೇಕಾದ್ರೂ ಆಗ್ಬೋದು. ಅನುಮಾನದ ನೆರಳಲ್ಲಿ ಸತ್ಯ ಸುಳ್ಳಾಗಿ ಕಾಣಬಹುದು, ಸುಳ್ಳು ಸತ್ಯವಾಗಿ ಕಾಣಬಹುದು. ಮಂಜಾ, ಶಿವ ಹಾಗೂ ಕಿರಣ್ 3 ಜನ ನಜೀರ್ನ ಸ್ನೇಹಿತರೆ. ಹುಡುಗಿ ವಿಚಾರದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಾಗಿದ್ದು ನಿಜ. ಆದ್ರೆ ಅವ್ರಿಗೂ ನಜೀರ್ ನಾಪತ್ತೆ ಪ್ರಕರಣಕ್ಕೂ ಸಂಬಂಧ ಇದೆ ಅಂತ ಊಹೆ ಮಾಡಬಹುದೇ ಹೊರತು ಅದಕ್ಕೆ ಆಧಾರಗಳಿರಲಿಲ್ಲ. ಆದ್ರೆ ಅಪರಾಧ ಪ್ರಕರಣಗಳಲ್ಲಿ ಅನುಮಾನದ ಹಿಂದೆ, ಊಹೆ ಹಿಂದೆ ಎಂಥೆಂಥದೋ ಕಥೆಗಳು ಬಿಚ್ಕೊಳ್ತವೆ ಅನ್ನೋದು ನಿಜ. ಬಾಬು ಒತ್ತಾಯ ಮಾಡಿದ ನಂತರ ಪೊಲೀಸ್ನವರು ಆ 3 ಜನ ಸ್ನೇಹಿತರ ಹುಡುಕಾಟ ಶುರು ಮಾಡ್ತಾರೆ. ಹಾಂ ಹಲೋ. ಹಾಂ ಹೇಳಿ ಮಗ. ಹ್ಞೂ ಕಣ, 1-2 ತಿಂಗಳು ಊರು ಬಿಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ಯಾಕೋ ತಲೆನೋವಾಗೋ ಥರ ಇದೆ. ಇದೆಲ್ಲ ತಣ್ಣಗಾಗೋರ್ಗೂ ಇಲ್ಲಿ ಇಲ್ದಿರೋದೇ ವಾಸಿ ಅನ್ಕೊತೀನಿ. ನಿನ್ನೆ ಆ ನಜೀರಪ್ಪ ಬೇರೆ ಬಂದು ಮಾತಾಡಿದ್ದ. ಅವ್ನು ಖಂಡಿತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೇ ಕೊಡ್ತಾನೆ. ಪೊಲೀಸ್ ಅವ್ರ ಕೈಗೆ ಸಿಕ್ಕಿದ್ರೆ ಅಂತೂ ನನ್ನ ಕತೆ ಮುಗೀತು. ಹಾಂ ಸರಿ ಮಗ. ಅದೇ ಇವತ್ತು ಸಾಯಂಕಾಲನೇ ಹೊರಡ್ತಾ ಇದ್ದೀನಿ. ಅಲ್ಲಿಗೆ ಹೋಗಿದ ತಕ್ಷಣ ನಿಂಗೆ ಬೇರೆ ಸಿಮ್ಮಿಂದ ಕಾಲ್ ಮಾಡ್ತೀನಿ. ಈ ಸಿಮ್ ತೊಗೊಂಡೋಗ್ತಿಲ್ಲ, ಸರಿನಾ? ಓಕೆ ಮಗ, ಬಾಯ್ 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 ಬಾಯ್, ಸಿಯೋ. ಏಯ್, ನಮ್ಮನ್ನು ನೋಡಿದ ತಕ್ಷಣ ಗಾಡಿ ಯಾಕೋ ಆಯ್ತದೆ? ಸರ್ ಹಾಗೇನಿಲ್ಲ ಸರ್, ನನಗೇನೋ ಸ್ವಲ್ಪ ಬೇರೆ ಕೆಲಸ ಇತ್ತು, ಹಂಗೆ ಹೊರಟಿದ್ದೆ ಅಷ್ಟೇ. ನಜೀರ್ ಎಲ್ಲೋ? ಸರ್ ಯಾವ ನಜೀರ್ ಸರ್? ಆಲ್ಕ ಮಾಡ್ತೀಯಾ? ಎಲ್ಲೋ ನಜೀರು? ಸರ್ ನೋಡಿ, ಇದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ. ಏನು ಸಂಬಂಧ ಇಲ್ದಲ್ಲೇ ಇಷ್ಟೊತ್ತವರೆಗೂ ಫೋನಲ್ಲಿ ಮಾತಾಡ್ತಾ ಇದ್ದ? ನಜೀರಪ್ಪ ಬಂದು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ಬೋದು ಅಂತ, ಊರು ಬಿಡಬೇಕು ಅಂತ ಪ್ಲಾನ್ ಮಾಡಿದ್ದೆ ಅಂತೆ? ಸರ್ ನೋಡಿ, ನಾನು ಊರು ಬಿಟ್ಟು ಹೋಗ್ಬೇಕು ಅಂತ ಮಾತಾಡ್ತಾ ಇದ್ದಿದ್ದು ನಿಜ. ನಜೀರ್ ತಂದೆ ಬಂದು ನಿಮಗೆ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಬೇಡದೇ ಇರೋ ರಾಮಾಯಣ ಎಲ್ಲ ಆಗತ್ತೆ. ಅದು ಇದಕ್ಕೋಸ್ಕರ ನಾನು ಊರು ಬಿಟ್ಟು ಹೋಗ್ಬೇಕು ಅನ್ಕೊಂಡಿದ್ದೀನಿ ಅಷ್ಟೇ. ನಜೀರ್ ತಂದೆ ನಿನ್ನ ಮೇಲೆ ಯಾಕೋ ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾನೆ? ನೀನೇ ಏನೋ ಮಾಡಿದ್ಯಾ? ಸರ್ ನೋಡಿ, ನಜೀರು ನಮ್ಮ ತಂಗಿ ಹಿಂದೆ ಓಡಾಡ್ತಿದ್ದ. ಅವಳನ್ನ ಡ್ರಾಪ್ ಮಾಡೋದು, ಪಿಕಪ್ ಮಾಡೋದು, ಅವಳನ್ನ ಎಲ್ಲ ಕಡೆ ಫಾಲೋ ಮಾಡೋದು, ಏನೇನೋ ಮಾತಾಡಿ ತಲೆ ಕೆಡಿಸಿದ್ದ. ಇದೊಂದು ಕಾರಣಕ್ಕೋಸ್ಕರ ಅವ್ರ ಮನೆಗೆ ಹೋಗಿ ಅವ್ರ ತಂದೆಗೆ ವಾರ್ನ್ ಮಾಡಿ ಬಂದೆ, ಮುಂದೆ ಯಾವುದೇ ರೀತಿ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಅಷ್ಟೇ. ಈಗೆಲ್ಲ ಮಾತಾಡ್ಬಿಟ್ರೆ ಬಿಟ್ಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ? ನಿಜವಾದ ಆರೋಪಿ ಸಿಗೋವರೆಗೂ ಎಲ್ಲೂ ಹೋಗಬಾರ್ದು. ಅಕಸ್ಮಾತ್ ಹೋದ್ರೆ ಗೊತ್ತಲ್ಲ, ಎತ್ತಾಕೊಂಡು ಹೋಗಿ ಏನು ಮಾಡ್ತೀವಿ ಅಂತ.
ಇದೇನ್ರಿ ಶಿವ ಮನೆ? ಹೌದು ಸರ್. ನೀವೇನೋ ಬೇಕು? ಸಂಧ್ಯಾ ಸರ್. ಎಲ್ಲಿ ಶಿವು? ಎಲ್ಲದಂತ ಗೊತ್ತಿಲ್ಲ ಸರ್. ಏನೋ ಗೊತ್ತಿಲ್ವಾ? ಗೊತ್ತಿಲ್ಲ ಅಂದ್ರೆ ಏನ್ರಿ ಅರ್ಥ? 3 ದಿವಸದಿಂದ ಆಟ ಲೈನ್ ಮೇಲೆ ಹೋಗಿಲ್ಲ ಸರ್, ನಾನೇ ಇವತ್ತು ತಗೊಂಡೋಗ್ತಾ ಇದ್ದೀನಿ. ಮತ್ತೆ ಪೊಲೀಸ್ ಕಂಪ್ಲೇಂಟ್ ಯಾಕ್ರಿ ಕೊಟ್ಟಿಲ್ಲ? ಸರ್ ಅದು ಅವ್ನು ಬಂದ್ರೆ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ. ಯಾಕೆ ಸರ್, ಏನು ಮಾಡ್ದೆ ಸರ್ ನನ್ನ ಮಗ? ರೀ, ವಿಷಯ ಇರೋದಕ್ಕೆ ಹೇಳ್ತಾ ಇರೋದು. ಅವ್ನು ಬಂದ್ರೆ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ. ರೀ ಚಂದ್ರು, ಇಬ್ರು ಮುಫ್ತಿಗೆ ಹಾಕ್ರಿ. ಸರಿ ಸರ್. ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಮಾಡ್ಬೇಡಿ ಸರ್, ಮಾಡ್ಬೇಡಿ ಸರ್, ಹೇಳ್ತೀನಿ. ಹಾ ಹೇಳು. ಆ ನದೀರನ್ನ ಎಲ್ಲಿಟ್ಟಿದ್ದೀರಾ ಹೇಳಿ. ನಿನ್ ಡೌಟ್ ಕರೆಕ್ಟ್ ಮಗ. ಏನೋ ಅದು? ನಜೀರಾ, ನಿನ್ ಡೌಗೆ ಪಕ್ಕ ಕಾಳಾಗ್ತವ್ರ ಮಗ, ಕನ್ಫರ್ಮ್. ನೀನ್ ಹೇಗೋ ಅಷ್ಟು ಪರ್ಫೆಕ್ಟ್ ಆಗಿ ಹೇಳ್ತೀಯಾ? ಅವಳು ಹಿಂದೆ ತಿರುಗ್ತಿದ್ನ ನಾನೇ ನೋಡ್ದೆ ಮಗ. ಅಷ್ಟೇ ಅಲ್ಲ ಕಣೋ, ನೀನ್ ಇಲ್ಲಿ ಕಾಯ್ತಾ ಇದ್ರೆ ಅವ್ನು ಬಸ್ ಸ್ಟಾಪ್ ಹತ್ರ ಕಾಯ್ತಾ ಇರ್ತಾನೆ. ವಾರಕ್ಕೊಂದ್ ದಿವಸ ಆಟೋ ತೆಗಿತಿದ್ದವನು ಈಗ ಡೈಲಿ ಆಟೋ ತೆಗಿತಿದ್ದಾನೆ. ಅವಳಿಗೋಸ್ಕರ ಏನೋ ಕಿತಾಪತಿ ನಡೆಸ್ತಾ ಇದ್ದಾನೆ ಕಣೋ. ಆ ಪವಿತ್ರ ಏನಾದ್ರು ಅವನನ್ನ ಲವ್ ಮಾಡ್ತಿದ್ದಾಳೇನೋ? ಪವಿತ್ರ ಲವ್ ಮಾಡ್ತಿದ್ದಾಳಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಅವನಂತೂ ಪಕ್ಕ ಕಾಳಾಗ್ತಾ ಇದ್ದಾನೆ ಕಣೋ. ಹುಷಾರಾಗಿರೋ, ಅವಳು ಕೈ ತಪ್ಪೋಗ್ಬಿಡ್ತಾಳೆ. ಮಂಜ, ಒಂದು ಕೆಲಸ ಮಾಡೋಣ. ಅವಳು ಸ್ಕೂಲಿಂದ ಬರುವಾಗ ಅವಳಿಗೋಸ್ಕರ ಅವ್ನು ಕಾಯ್ತಾ ಇರ್ತಾನೆ. ನಾವಲ್ಲಿ ಹೋಗೋಣ, ಅವನಿಗೆ ಗೊತ್ತಾಗಬಾರ್ದು. ಅಕ್ಟೋಬರ್ 10, 2012, ವೈಟ್ ಫೀಲ್ಡ್, ಬೆಂಗಳೂರು. ಮತ್ತೆ ಬಾಡಿ ಏನ್ ಮಾಡಿದ್ರು ಸರ್, ಬಾಡಿನ ಸುಟ್ಬಿಟ್ಟು ಬೂದಿನ ನೀರಲ್ಲಿ ಹಾಕ್ಬಿಟ್ವಿ ಸರ್.
ಏನೋ ಮಾಡೋದಿವ್ನ. ಮುಗಿಸಾಯ್ತಲ್ಲ, ಸುಟ್ಬಿಡಿ. ಹೌದು, ಪ್ರೀತಿ ಅನ್ನೋದು ನಜೀರ್ ಪಾಲ್ಗೆ ಉರುಳಾಗೆ ಹೋಗಿತ್ತು. ಪವಿತ್ರ ಅನ್ನೋ ಹುಡುಗಿಯ ಪ್ರೀತಿ ಪಡ್ಕೋಬೇಕು ಅನ್ನೋ ಹಠಕ್ಕೆ ಬಿದ್ದ ಇಬ್ರು ಹುಡುಗರು ಜೊತೆಗೆ ಮತ್ತಿಬ್ರು ತಂದ್ಕೊಂಡ ದುರಂತ ಇದು. ಒಬ್ಬ ಈ ಲೋಕನೇ ಬಿಟ್ಟು ಹೋದ್ರೆ ಉಳಿದ 3 ಜನ ಜೈಲ್ ಸೇರ್ತಾರೆ. ಜೀವನದ ಭವಿಷ್ಯವನ್ನ ರೂಪಿಸ್ಕೊಳ್ಬೇಕಾದ ಅಮೂಲ್ಯವಾದ ಸಮಯನ ಸರಳಗಳ ಹಿಂದೆ ಕಳೆದು ಬದುಕನ್ನೇ ಹಾಳು ಮಾಡ್ಕೊಳ್ಳೋ ಪರಿಸ್ಥಿತಿ ತಂದ್ಕೋತಾರೆ. ಇನ್ನು ಇದ್ದ ಒಬ್ಬನೇ ಮಗನ ಕಳ್ಕೊಂಡ ನಜೀರ್ ಕುಟುಂಬದ ಸ್ಥಿತಿ ಏನಾಗ್ಬೇಡ. ಇಲ್ಲಿ ಇನ್ನೊಂದು ವಿಚಿತ್ರ ನೋಡಿ. ಏನೋ ಪರಿಚಿತ ಹುಡುಗರು ಅಂತ ಹೋಗುವಾಗ ಬರುವಾಗ ಒಂದು ಮುಗುಳ್ನಗು ಬೀರಿದ್ದೆ ಇಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಆಗತ್ತೆ ಅಂತ ಪವಿತ್ರಗೂ ಗೊತ್ತಿರಲಿಲ್ಲ. ನಾವು ಇಲ್ಲಿ ಪವಿತ್ರ ಅಂತ ಹೆಸರು ಬದಲಾಯಿಸಿದೀವಿ. ನಿಜ ಅಂದ್ರೆ ಆಕೆ ಯಾರನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳಿಲ್ಲ. ಅವರವರೇ ತಪ್ಪು ತಿಳ್ಕೊಂಡು ತಮಗ್ ಬೇಕಾದ ಹಾಗೆ ಅನ್ಕೊಂಡು ಅದನ್ನ ಕೊಲೆ ತನಕ ತಗೊಂಡು ಹೋಗ್ತಾರೆ. ಪ್ರೀತಿ ಮತ್ಯಾರಿಂದಲೋ ಸಿಗ್ಬೋದು, ಆದ್ರೆ ಹೋಗಿರೋ ಜೀವ ಅಲ್ಲ. ಪಡ್ಕೋಬೇಕು ಅನ್ನೋ ಆವೇಶದಲ್ಲಿ ಏನ್ ಕಳ್ಕೋತೀವಿ ಅನ್ನೋ ಪ್ರಜ್ಞೆ ಇಲ್ಲದೆ ಹೋದಾಗ ಇಂಥ ದುರಂತ ಕಾದಿಟ್ಟ ಬುತ್ತಿ. ನೋಡಿದ್ರಲ್ಲ, ಹದಿಹರೆಯದಲ್ಲಿ ಪ್ರೀತಿ ಅನ್ನೋ ಭಾವ ಎಂಥಂಥದೋ ಕನಸುಗಳನ್ನ ಹುಟ್ಟಾಕತ್ತೆ. ಆದರೆ ಕನಸುಗಳೆಲ್ಲ ನಿಜ ಆಗೋದಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ವಾಸ್ತವ ಎಲ್ಲಕ್ಕಿಂತ ಕಟು ಸತ್ಯ, ಸತ್ಯ ಎಲ್ಲಕ್ಕಿಂತ ಕಟು ವಾಸ್ತವ ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ಫೈಲ್ ಸಂಚಿಕೆನ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಮತ್ತು ನಿಮಗೆ ತಿಳಿದ ಅಪರಾಧಿ ಸಂಬಂಧಿ ಘಟನೆಗಳನ್ನು ನಮಗೆ ತಿಳಿಸಿ. ನಮ್ಮ ವಿಳಾಸ ಕ್ರೈಮ್ ಫೈಲ್ ವಿಭಾಗ, ಜಿ ಕನ್ನಡ, ನಂಬರ್ 39, ಯುನೈಟೆಡ್ ಮ್ಯಾನ್ಷನ್ಸ್, 3ನೇ ಮಹಡಿ, MG ರೋಡ್, ಬೆಂಗಳೂರು 1. ಇಮೇಲ್ crime5@znetwork.com.